ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ಶ್ವೇತಾ ಬಸವರಾಜ್ ಲೈಫ್ ಸ್ಟೈಲ್ಗೆ ಸ್ವಾಗತ. ನಾನು ಇವತ್ತು ಬಂದುಬಿಟ್ಟು ನಮ್ಮ ಅಮ್ಮನ ಮನೇಲಿ ನಡೆದಂಥ ಒಂದು ಪುಟ್ಟ ಫಂಕ್ಷನ್, ಅದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಈ ಫಂಕ್ಷನ್ ಬಂದುಬಿಟ್ಟು ನಮ್ಮ ಅಪ್ಪಾಜಿಯವರ ರಿಟೈರ್ಮೆಂಟ್ ಫಂಕ್ಷನ್. ಇದು ಒಂದು ಚಿಕ್ಕ ಫಂಕ್ಷನ್ ಆಗಿರೋದ್ರಿಂದ ಮನೆ ಹತ್ರನೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಕೊಂಡು ಮನೆ ಹತ್ರನೇ ಎಲ್ಲ ತಯಾರಿ ಮಾಡ್ಕೊತಿದ್ದಾರೆ. ಮೇಲೆ ಫಸ್ಟ್ ಫ್ಲೋರಲ್ಲಿ ಊಟದ ತಯಾರಿ ಎಲ್ಲ ಮಾಡ್ಕೊಂಡಿದ್ದಾರೆ. ಕೆಳಗಡೆ ಬಂದುಬಿಟ್ಟು ಮನೆ ಪಕ್ಕದಲ್ಲೇ ಖಾಲಿ ಜಾಗ ಇದೆ. ಹಾಗಾಗಿ ಅಲ್ಲೇ ಎಲ್ಲ ಅಡುಗೆ ತಯಾರಿ ಅದನ್ನೆಲ್ಲ ಮಾಡ್ಕೊತಿದ್ದಾರೆ. ನೋಡಿ ಎಲ್ಲ ಒಳಗಡೆ ಕಾಂಪೌಂಡ್ ಒಳಗಡೆ ಹೊರಗಡೆ ಇಲ್ಲೆಲ್ಲ ಅಡುಗೆ ತಯಾರಿ ಮಾಡ್ಕೊಂಡಿದ್ದಾರೆ. ಪರವಾಗಿಲ್ಲ, ಚಿಕ್ಕ ಫಂಕ್ಷನ್ ಅಂತ ಹೇಳಿಬಿಟ್ಟು ಮನೆ ಹತ್ರನೇ ಜಾಗ ಇತ್ತಲ್ವ ಅಕ್ಕಪಕ್ಕ ಎಲ್ಲ, ಹಂಗಾಗಿ ಅಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿ ಮಾಡ್ತಾಯಿದ್ದೀವಿ. ಹಾಗಾಗಿ ಸ್ವಲ್ಪ ಫಂಕ್ಷನ್ಸ್ ಶುರು ಆದಮೇಲೆ ಸ್ವಲ್ಪ ಗಜಿಬಿಜಿ ಅನ್ನಿಸ್ತು. ಪರವಾಗಿಲ್ಲ, ಆದರೂ ಫಂಕ್ಷನ್ ತುಂಬ ಚೆನ್ನಾಗಾಯಿತು. ಡೆಕೋರೇಷನ್ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ಸಿಂಪಲ್ಲಾಗಿ ಮಾಡಿದರು, ತುಂಬ ಲುಕ್ ಇತ್ತು. ಭಾಳ ನನಗಂತೂ ತುಂಬ ಇಷ್ಟ ಆಯಿತು. ಸಿಂಪಲ್ಲಾಗಿದ್ದರೆ ಸಖತ್ ಲುಕ್ ಕೊಡ್ತು. ನೋಡಿ, ತುಂಬ ಚೆನ್ನಾಗಿ ಮಾಡಿದ್ರು. ನೋಡಿ, ಇದೆ ನಮ್ಮ ಅಪ್ಪಾಜಿಯವರು. ಮನೆಯಲ್ಲೇ ಮಾಡಿಸೋದ್ರಿಂದ ಅಷ್ಟೇನು ಇದು ಅನ್ನಿಸ್ಲಿಲ್ಲ, ಭಾಳ ಚೆನ್ನಾಗಿ ಅನ್ನಿಸ್ತು. ಇನ್ನು ಫಂಕ್ಷನ್ ಶುರು ಆಗೋಯಿತು. ಇನ್ನು ನಮ್ಮ ಅಪ್ಪಾಜಿಯವ್ರ ಬಗ್ಗೆ ಹೇಳಬೇಕು ಅಂದರೆ, ಇವರು ಬಂದುಬಿಟ್ಟು ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್ ಇದ್ದರು. ಕೆಲವು ದಿನಗಳಿಂದ ರೀಸೆಂಟಾಗಿ ರಿಟೈರ್ಮೆಂಟ್ ಆಯಿತು. ಇವರು 33 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. 92ನೇ ಇಸ್ವಿಲಿ ಅಪಾಯಿಂಟ್ ಆಯಿತು. ರಾಯಚೂರು ಡಿಸ್ಟಿಕ್ಕಿಗೆ ಮೊದಲು ಅಪಾಯಿಂಟ್ ಆಗಿದ್ದು. ಅಲ್ಲಿ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಕೆಲವು ವರ್ಷಗಳ ಕಾಲ ಕೆಲಸ ಮಾಡಿದ್ರು. ಇನ್ನು ನಮ್ಮದು ನೇಟಿವ್ ಪ್ಲೇಸ್ ಬಂದುಬಿಟ್ಟು ಬಳ್ಳಾರಿ ಡಿಸ್ಟಿಕ್. ಇವಾಗ ವಿಜಯನಗರ ಡಿಸ್ಟಿಕ್. ಮೊದಲು ಬಳ್ಳಾರಿ ಡಿಸ್ಟಿಕ್ ಇತ್ತು, ಇವಾಗ ರೀಸೆಂಟಾಗಿ ವಿಜಯನಗರ ಡಿಸ್ಟಿಕ್ ಆಗಿರೋದು. ಅಲ್ಲಿ ನಮ್ಮ ಅಪ್ಪಾಜಿಯವರ ವಿಜಯನಗರ ಡಿಸ್ಟಿಕ್ಕಿಗೆ, ರಾಯಚೂರಿಂದ ವಿಜಯನಗರ ಡಿಸ್ಟಿಕ್ಕಿಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ಮೊರಾರ್ಜಿ ಹೈಸ್ಕೂಲಲ್ಲಿ ಕೆಲವು ವರ್ಷಗಳ ಕಾಲ ಕೆಲಸ ಮಾಡಿದ್ರು. ಅಲ್ಲಿಂದನೇ ತಿರ್ಗಾ BO ಆಫೀಸಲ್ಲಿ ಎಜುಕೇಷನ್ ಕೋಆರ್ಡಿನೇಟ್ರಾಗಿ ಕೆಲಸ ಮಾಡಿದ್ರು. ಅಲ್ಲಿಂದ ಮತ್ತು ತಿರ್ಗಾ ಸಂಡೂರು ಡಿಸ್ಟಿಕ್ಕಿಗೆ ಟ್ರಾನ್ಸ್ಫರ್ ಆಯಿತು. ಅಲ್ಲಿ ತಾಳೂರು ಗೌರ್ಮೆಂಟ್ ಹೈಸ್ಕೂಲಲ್ಲಿ ಕೆಲವು ವರ್ಷಗಳ ಕಾಲ ಕೆಲಸ ಮಾಡಿದ್ರು. ತಿರ್ಗಾ ನಮ್ಮ ಡಿಸ್ಟಿಕ್ಕಿಗೆ ಟ್ರಾನ್ಸ್ಫರ್ ತೊಗೊಂಡು ಬಂದರು. ಅಲ್ಲಿ HBಹಳ್ಳಿ ಆದರ್ಶ ಹೈಸ್ಕೂಲಲ್ಲಿ ಪ್ರಿನ್ಸಿಪಲ್ ಆಗಿದ್ದರು. ಅಲ್ಲಿ ಟ್ರಾನ್ಸ್ಫರ್ ತೊಗೊಂಡು ಬಂದಮೇಲೆ ಆ ಸ್ಕೂಲಲ್ಲೇ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದ್ರು ಕೆಲವು ವರ್ಷಗಳ ಕಾಲ. ಆಮೇಲೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿದ್ದರು, ಬಡ್ತಿ ಮುಖ್ಯ ಗುರುಗಳ ಸಂಘದ ಸದಸ್ಯರಾಗಿದ್ದರು. ಹೀಗೆ ಹಲವಾರು ಹುದ್ದೆಗಳಲ್ಲಿ 33 ವರ್ಷಗಳ ಕಾಲ ಸೇವೆ ಸಲ್ಲಿಸ್ಬಿಟ್ಟು ನಿವೃತ್ತಿ ಹೊಂದಿದ್ದಾರೆ. ಹಾಗಾಗಿ ನಮ್ಮ ಅಪ್ಪಾಜಿಯವರು ಫ್ರೆಂಡ್ಸು, ಸ್ಟೂಡೆಂಟ್ಸ್ ಎಲ್ಲರನ್ನೂ ಕರೆದ್ಬಿಟ್ಟು ಒಂದು ಪುಟ್ಟ ಫಂಕ್ಷನ್ ಥರ ಮಾಡೋಣ ಅಂತ ಹೇಳಿಬಿಟ್ಟು ಮನೇಲೇ ಮಾಡ್ತಾಯಿರೋದು. ಎಲ್ಲರೂ ಬಂದಿದ್ದರು, ತುಂಬ ಜನ ಬಂದಿದ್ದರು. ಟೀಚರ್ಸ್ಗಳೆಲ್ಲ, ಹಳೆಯ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದರು. ರಾಯಚೂರಿಂದ ಎಲ್ಲ ಬಂದಿದ್ದರು. ಮತ್ತು ಮೊರಾರ್ಜಿ ಸ್ಕೂಲ್ ಸ್ಟೂಡೆಂಟ್ಸ್ ನೋಡ್ರಿ, ಅಲ್ಲಿ ಕೂತಿರೋರೆಲ್ಲ ಅವರೇನೆ, ಮೊರಾರ್ಜಿ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದರು. ಅವರನ್ನೆಲ್ಲ ನೋಡಿ ತುಂಬ ಖುಷಿ ಅನ್ನಿಸ್ತು ನಮಗೂ. ನಮ್ಮ ಅಪ್ಪಾಜಿ ಅಂತ ಸಿಕ್ಕಾಪಟ್ಟೆ ಅವರೆಲ್ಲ ಹಳೆ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದು ನೋಡಿ ತುಂಬ ಖುಷಿಯಾಗಿದ್ದರು. ಅವ್ರನ್ನ ನೋಡಿನೇ ನಮಗೊಂಥರ ಸಖತ್ ಖುಷಿ ಆಯಿತು. ನೋಡಿರಿ, ಒಂಥರ ಚೆನ್ನಾಗಿತ್ತು ಫಂಕ್ಷನ್. ಸಿಂಪಲ್ಲಾಗಿದ್ರೂ ತುಂಬ ಚೆನ್ನಾಗಾಯಿತು ಫಂಕ್ಷನ್. ಮಾತ್ರ ನಿಮಗೂ ಲೈಕ್ ಆಗಿದೆ ಅಂತ ಅನ್ಕೋತೀನಿ. ನಮ್ಮ ಅಪ್ಪಾಜಿಯವರ ನಿವೃತ್ತಿ ಜೀವನ ಸುಖ ಶಾಂತಿ ಸಮೃದ್ಧಿಯಿಂದ ತುಂಬಿರಲಿ ಅಂತ ದೇವರಲ್ಲಿ ನಾನು ಕೇಳ್ಕೊತೀನಿ. ನೀವು ಎಲ್ಲ ಹರಿಸಿ ಹಾರೈಸಿ. ಇವ್ರು ಬಂದುಬಿಟ್ಟು ನಮ್ಮ ಅಕ್ಕ ಅವರು, ನಮ್ಮ ದೊಡ್ಡಪ್ಪನ ಮಗಳು. ಮುಂಚೆ ನಮ್ಮ ಅಪ್ಪಾಜಿಯವರು ಗೃಹ ಪ್ರವೇಶ ಮಾಡಿದರು, ಆವಾಗ ಬಂದಿರಲಿಲ್ಲ ಅವರು. ಹಾಗಾಗಿ ಇವಾಗ ಬಂದಿದ್ರು ಈ ಫಂಕ್ಷನ್ಗೆ. ಹಾಗಾಗಿ ಮನೆಯಲ್ಲಿ ಮಡ್ಲಕ್ಕಿ ತುಂಬ ಕಳಿಸ್ತಾ ಇದ್ದಾರೆ.
ಕೊನೆಯಲ್ಲಿ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಒಂದಷ್ಟು ಫ್ಯಾಮಿಲಿ ಫೋಟೋಸ್ನ ತೆಗೆಸ್ಕೊಂಡ್ವಿ. ಮತ್ತು ನೋಡಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.